ಮಂಗಳೂರಿನ ಮರಕಡ ಕೊರಂಟಾಡಿ ಸಮೀಪದಲ್ಲಿ ಶ್ರೀ ಶರಬೇಶ್ವರ ಅಸೋಸಿಯೇಟ್ಸ್ನ ನೂತನ ಫ್ಯಾಕ್ಟರಿ ಉದ್ಘಾಟನೆಗೊಂಡಿತು. ಸುಸಜ್ಜಿತವಾಗಿ ಆರಂಭಗೊಂಡ ಮಂಗಳೂರಿನ ಹೊರವಲಯದ ಮರಕಡ ಕೊರಂಟಾಡಿ ಸಮೀಪದಲ್ಲಿ ಶ್ರೀ ಶರಬೇಶ್ವರ ಅಸೋಸಿಯೇಟ್ಸ್ನ ನೂತನ ಫ್ಯಾಕ್ಟರಿ ಶುಭಾರಂಭಗೊಂಡಿತ್ತು. ನೂತನ ಫ್ಯಾಕ್ಟರಿಯನ್ನ ಗಣ್ಯರು ಉದ್ಘಾಟಿಸಿದ್ರು. ಇದೇ ವೇಳೆ ಕರ್ನಾಟಕ ರಾಜ್ಯದ ಪರವಾನಗಿ ಪಡೆದ ಚುನಾವಣಾ ಗುತ್ತಿಗೆದಾರರ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಅರ್ಬನ್ ಪಿಂಟು ಅವರು ಮಾತನಾಡಿ, ಮುಂದಿನ ದಿನಗಳಲ್ಲಿ ಇನ್ನಷ್ಟು ಸೇವೆಯನ್ನ ನೀಡುವ ಮೂಲಕ ಉದ್ದಿಮೆ ಕ್ಷೇತ್ರದಲ್ಲಿ ಯಶಸ್ಸು ಕಾಣಲಿ ಎಂದು ಆಶಿಸಿದರು. ಇದರ ಫ್ಯಾಕ್ಟರಿಯ ಉದ್ಘಾಟನೆಗೆ ಇವತ್ತು ನಡೆದಿದ್ದು, ನಮ್ಮ ಅದರ ಮಾಲಕರಾದ ಪ್ರಶಾಂತ್ರವರು ಹಲವಾರು ವರ್ಷಗಳಿಂದ ವಿದ್ಯುತ್ ಕಾಮಗಾರಿಯನ್ನು ಮಾಡುತ್ತಿದ್ದು, ವಿದ್ಯುತ್ ಲೈನ್ ಮತ್ತು ಎಲ್ಲ ಸಾಮಗ್ರಿಗಳನ್ನು ಬೇರೆ ಕಡೆಯಿಂದ ತಂದು ತಾವು ಅದನ್ನು ಮೆಸ್ಕಾಮಿಗೆ ಸಂಬಂಧಪಟ್ಟ ಗ್ರಾಹಕರಿಗೆ ನೀಡಿ ಅವರ ಕಾಮಗಾರಿಯನ್ನು ಮಾಡುತ್ತಿದ್ದರು. ಪ್ರಸ್ತುತ ಈಗ ಅವರು ತಾವೇ ಮೆಸ್ಕಾಮಿಗೆ ಸಂಬಂಧಪಟ್ಟ ಸಾಮಗ್ರಿಗಳನ್ನು ತಾವೇ ಉತ್ಪಾದನೆ ಮಾಡಿ ಅದನ್ನು ಅವರೇ ಮೆಸ್ಕಾಮು ಅಥವಾ ಗ್ರಾಹಕರಿಗೆ ನೀಡುವಂಥ ಒಂದು ಒಳ್ಳೆಯ ಒಂದು ಉದ್ಯಮಿಯಾಗಿ ಹೊರಹೊಮ್ಮಿದ್ದಾರೆ. ಅವರಿಗೆ ನಾನು ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘ ರಾಜ್ಯ ಉಪಾಧ್ಯಕ್ಷನಾಗಿ ಅವರಿಗೆ ಶುಭ ಹಾರೈಸ್ತಾ ಇದ್ದೇನೆ. ಹಾಗೆ ಅವರು ಒಬ್ಬ ಯುವ ಉದ್ಯಮಿ ಅಂತ ಹೇಳಲಿಕ್ಕೆ ನಾನು ಇಚ್ಛೆಪಡ್ತಾ ಇದ್ದೇನೆ. ನಮ್ಮ ಇಡೀ ರಾಜ್ಯದ ವಿದ್ಯುತ್ ಗುತ್ತಿಗೆದಾರರಲ್ಲಿ ಹಲವು ಗುತ್ತಿಗೆದಾರರು ಕಾಮಗಾರಿಯನ್ನು ಮಾತ್ರ ಮಾಡ್ತಾರೆ. ಆದರೆ ಒಬ್ಬ ಕೈಗಾರಿಕೋದ್ಯಮಿಯಾಗಿ ಹೊರಹೊಮ್ಮಿರುವುದು, ಅದು ಯುವ ಉದ್ಯಮಿಯಾಗಿ ಹೊರಹೊಮ್ಮಿದು ಪ್ರಶಾಂತ್ ಅಂತ ಹೇಳಲಿಕ್ಕೆ ನಾನು ತುಂಬ ಹೆಮ್ಮೆ ಪಡ್ತಾ ಇದ್ದೇನೆ. ಮಾಲಕರಾದ ಜಯಂತ್ ಪೂಜಾರಿ ಅವರು ಶುಭ ಹಾರೈಸಿದ್ರು. ಶ್ರೀ ಶರಬೇಶ್ವರ ಅಸೋಸಿಯೇಟ್ಸ್ ಮಂಗಳೂರು ಅಂತ ಹೇಳಿ ನಾವು ಕಳೆದ 10 ವರ್ಷಗಳಿಂದ ನಮ್ಮ ಒಂದು ಉದ್ಯಮವನ್ನು ನಾವು ಆರಂಭಿಸಿ, ಇದು 1, 2, 3 ಜನ ಇದ್ದು ಆರಂಭವಾದಂತಹ ಒಂದು ಉದ್ಯಮವಾಗಿದ್ದು, ಇದರಲ್ಲಿ ನಮ್ಮ ಯುವ ಮಾಲೀಕರಾಗಿರುವಂಥ ಈಗ ಪ್ರಶಾಂತ್ ಅವರು ಇದನ್ನು ಮುನ್ನಡೆಸ್ತಾ ಇತ್ತು. ನಮ್ಮಲ್ಲಿ ಇವಾಗ ಒಂದು 25ರಿಂದ 26 ಜನ ಕಾರ್ಮಿಕರು ಕೆಲಸ ಮಾಡ್ತಾ ಇರೋದು ನಮಗೆ ಒಂದು ಸಂತೋಷದಾಯಕ ವಿಷಯವಾಗಿದೆ. ನಮ್ಮ ಒಂದು ಸಂಸ್ಥೆಯು ಗ್ರಾಮಾಂತರ ಪ್ರದೇಶವಾದ ಅಲ್ಲಿಪಾದಿಯಲ್ಲಿ ಪ್ರಾರಂಭವಾಗಿ ನಂತರ ಕ್ರಮೇಣವಾಗಿ ನಾವು ಮಂಗಳೂರಲ್ಲಿ ಬಂದು ಮಂಗಳೂರಿನ ಕಾವೂರು ಎಂಬ ಪ್ರದೇಶದಲ್ಲಿ ನಾವು ಒಂದು ಸಂಸ್ಥೆಯನ್ನು ತಾತ್ಕಾಲಿಕವಾಗಿ ಬಾಡಿಗೆಯಲ್ಲಿ ಮಾಡಿಕೊಂಡು ನಾವು ಇಷ್ಟರವರೆಗೆ ಮಾಡ್ತಿದ್ದೀವಿ. ಈ ವೇಳೆ ಮೆಸ್ಕಾಂ ಮ್ಯಾನೇಜಿಂಗ್ ಡೈರೆಕ್ಟರ್ ಆರ್ ಜಯಕುಮಾರ್, ಕರ್ನಾಟಕ ರಾಜ್ಯ ಪರವಾನಗಿ ಪಡೆದ ಚುನಾವಣಾ ಗುತ್ತಿಗೆದಾರರ ಸಂಘದ ರಾಜ್ಯ ಅಧ್ಯಕ್ಷರಾದ ಕುಶಲ್ ಪೂಜಾರಿ, ಹೇಮಾವತಿ, ಶ್ರೀ ನಾಣ್ಯಪ್ಪ ಪೂಜಾರಿ ಅಂಡ್ ಸನ್ಸ್, ನಂದಗೋಕುಲ, ಪಡ್ಡಾಯರು, ಗಾಣದಕೊಟ್ಯ, ಮಾಲಕರಾದ ಪ್ರಶಾಂತ್ ಪೂಜಾರಿ, ಜಯಂತ್ ಪೂಜಾರಿ, ವಸಂತ್ ಪೂಜಾರಿ ಹಾಗೂ ಫ್ಯಾಮಿಲಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಈ ಫ್ಯಾಕ್ಟರಿಯಲ್ಲಿ ಮೆಸ್ಕಾಂ ಸಂಬಂಧಿಸಿದ ವಿದ್ಯುತ್ ಉಪಕರಣಗಳನ್ನು ಇಲ್ಲಿ ತಯಾರು ಮಾಡಲಾಗ್ತಿದೆ. ಕ್ಲಬ್ನ ಸಮಯದಲ್ಲಿ ಉಪಕರಣಗಳನ್ನು ತಯಾರು ಮಾಡಿಕೊಡಲಾಗ್ತಿದೆ. ನಾಗೇಶ್ ಕಾಪೂರು, ವಿ4 ನ್ಯೂಸ್, ಮಂಗಳೂರು.